ನಮಸ್ಕಾರ ವೀಕ್ಷಕರೇ, ಇಂದಿನ ಪಾಪ್ಯುಲೇಷನ್ 8 ಬಿಲಿಯನ್ ಅನ್ನು ದಾಟಿದೆ. ಭಾರತವು ಕೂಡ ಚೈನಾಗೆ ಓವರ್ಟೇಕ್ ಮಾಡಿ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ಆದರೆ ಭಾರತಕ್ಕೆ ಎದುರಾಗುತ್ತಿರುವ ಸಮಸ್ಯೆಗಳಲ್ಲಿ ಒಂದೆಂದರೆ ಅದು ನಿರುದ್ಯೋಗ. ಇಂದು ಭಾರತದ ಯುವಕರ ಹತ್ತಿರ ಫೋನ್, ಅನ್ಲಿಮಿಟೆಡ್ ಡಾಟಾ ಮತ್ತು ಸಿಗರೇಟ್ ಇವೆಲ್ಲವೂ ಇವೆ. ಆದರೆ ಅವರಲ್ಲಿ ಏನಾದರೂ ಇಲ್ಲವೆಂದರೆ ಅದು ಒಂದು ಜಾಬ್. Unemployment is being seen as one of the major issues at the moment. ಇಂದು 80% ಗ್ರಾಜುಯೇಟ್ ಸ್ಟೂಡೆಂಟ್ಗಳ ಹತ್ತಿರ ಯಾವುದೇ ಜಾಬ್ ಇಲ್ಲ. ಇದರಲ್ಲಿ 83% ಜನ 34 ವರ್ಷಕ್ಕಿಂತ ಕೆಳಗಿನ ವಯೋಮಿತಿ ಹೊಂದಿದ್ದಾರೆ. 83% of the jobless workforce in India is under 34 years of age. So most of the unemployed people are young. And this is worrying because India's young population is seen as a national asset. 2000 ಇಸ್ವಿಯಲ್ಲಿ 35% ಜನ ನಿರುದ್ಯೋಗಿಯಾಗಿದ್ದರು. 2024 ಹೊತ್ತಿಗೆ ಇದು 65%ಗೆ ಏರಿಕೆಯಾಗಿದೆ. ಭಾರತದಲ್ಲಿ ಹಲವು ಸರ್ಕಾರಗಳು ಬಂದು ಹೋದವು, ಆದರೆ ಭಾರತದಿಂದ ಏನಾದರೂ ಹೋಗಿಲ್ಲ ಎಂದರೆ ಅದು ನಿರುದ್ಯೋಗ. ಒಂದು ಕಡೆ ಭಾರತದ GDP ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ, ಆದರೆ ಇನ್ನೊಂದು ಕಡೆ ಭಾರತವು ನಿರುದ್ಯೋಗದಂತ ಸಮಸ್ಯೆಯನ್ನು ಎದುರಿಸುತ್ತಿದೆ. ಭಾರತದಲ್ಲಿ 80% ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ನ ಹಿಂದೆ ಓಡುತ್ತಾರೆ, ಆದರೆ ಅವರಿಗೆ ಹೊಸ ಟೆಕ್ನಾಲಜಿಯಲ್ಲಿ ಏನೂ ಬರೋದಿಲ್ಲ. ಒಂದು ಕಡೆ ಭಾರತವು ವಿಶ್ವಗುರು ಆಗುವಂತ ಹಾದಿಯಲ್ಲಿ ನಡೆಯುತ್ತಿದೆ, ಆದರೆ ಇನ್ನೊಂದು ಕಡೆ ನಿರುದ್ಯೋಗದಂತ ಸಮಸ್ಯೆಯನ್ನು ಎದುರಿಸುತ್ತಿದೆ. ಇಂದು ಈ ವಿಡಿಯೋದಲ್ಲಿ ಕೂಡ ನಾವು ಈ ವಿಷಯದ ಬಗ್ಗೆ ನೋಡೋಣ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. In the year 2000, around 35% of Indian youth were unemployed. By 2022, the number almost doubled. The ILO says about 65% of the youth in India are jobless. 65%. ಒಂದು ರಿಪೋರ್ಟ್ನ ಪ್ರಕಾರ 108 ದೇಶಗಳಲ್ಲಿ 57ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ಗಳು ತಮ್ಮ ಎಜುಕೇಷನ್ ಮಟ್ಟಕ್ಕೆ ಹೊಂದಾಣಿಕೆಯಾಗದಂತ ಕೆಲಸವನ್ನು ಮಾಡುತ್ತಿದ್ದಾರೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಅನ್ನು ಪೂರ್ಣಗೊಳಿಸಿದ್ದರೂ ಕೂಡ ಆತನಿಗೆ ಯಾವುದೇ ಉದ್ಯೋಗವು ಸಿಗದಿದ್ದ ಕಾರಣ ಆತ ಉದ್ಯೋಗವನ್ನೇ ಹುಡುಕುವುದನ್ನು ಬಿಟ್ಟು ತನಗೆ ಸಿಕ್ಕ ಯಾವುದೋ ಬೇರೆ ಉದ್ಯೋಗವನ್ನೇ ಮಾಡುವುದು. ಇಂದು ವಿಶ್ವವು ತುಂಬಾ ತೀವ್ರಗತಿಯಿಂದ ಬದಲಾಗುತ್ತಿದೆ ಮತ್ತು ಡಿಜಿಟಲೈಸೇಷನ್ ದತ್ತ ಹೊರಡುತ್ತಿದೆ. ಆದರೆ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಯಾವುದೇ ರೀತಿಯ ಬದಲಾವಣೆಯಾಗುತ್ತಿಲ್ಲ. ಇಂದಿಗೂ ಕೂಡ ನಾವು 100 ವರ್ಷಗಳ ಹಿಂದೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನ ಸಮಯದಲ್ಲಿ ಮಾಡಿದಂತ ಎಜುಕೇಶನ್ ಸಿಸ್ಟಮ್ ಅನ್ನೇ ಫಾಲೋ ಮಾಡುತ್ತಿದ್ದೇವೆ. ಇದರಿಂದ ಹೊಸ ಹೊಸ ಮಾರ್ಕೆಟ್ ಆಪರ್ಚುನಿಟೀಸ್ ಗಳ ಬಗ್ಗೆ ಮತ್ತು ಹೊಸ ಹೊಸ ಸ್ಕಿಲ್ಸ್ ಗಳ ಬಗ್ಗೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕಲಿಸುವುದೇ ಇಲ್ಲ, ಏಕೆಂದರೆ ಇವುಗಳು ಅವರ ಸಿಲೆಬಸ್ ನಲ್ಲಿಯೇ ಇಲ್ಲ. ಇಂದು ಸೋಷಿಯಲ್ ಮೀಡಿಯಾವು ಭಾರತದ ಮೇಲೆ 2 ರೀತಿಯ ಪ್ರಭಾವ ಬೀರಿದೆ. ಒಂದು ಕಡೆ ಸೋಷಿಯಲ್ ಮೀಡಿಯಾದಿಂದ ಹೊಸ ಹೊಸ ಉದ್ಯೋಗ ಮತ್ತು ಬಿಸ್ನೆಸ್ಗಳು ಹುಟ್ಟಿಕೊಳ್ಳುತ್ತಿವೆ, ಆದರೆ ಇನ್ನೊಂದು ಕಡೆ ಇದೇ ಸೋಷಿಯಲ್ ಮೀಡಿಯಾ ಭಾರತದ ಯುವಕ ಯುವತಿಯರನ್ನು ಒಳಗಿಂದ ಒಳಗೆ ಕೊರೆಯುತ್ತಿದೆ. ಭಾರತದಲ್ಲಿ ಜಿಯೋ ಬಂದ ನಂತರವಂತೂ ಇಂಟರ್ನೆಟ್ ದೇಶದ ಹಳ್ಳಿಗೂ ತಲುಪಿದೆ. ಇದರಿಂದಲೇ 2019ರಿಂದ ಭಾರತದಲ್ಲಿ ಇಂಟರ್ನೆಟ್ ನ ಯೂಸರ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಾರೆ. ಭಾರತದಲ್ಲಿ 2023ರ ಹೊತ್ತಿಗೆ ಸುಮಾರು 69 ಕೋಟಿ ಜನರು ಇಂಟರ್ನೆಟ್ ಅನ್ನು ಯೂಸ್ ಮಾಡುತ್ತಿದ್ದರು. ಇದರಲ್ಲಿ 46 ಕೋಟಿ ಜನರು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದರು. ಕೆಲವು ರಿಪೋರ್ಟ್ಗಳ ಪ್ರಕಾರ ಭಾರತದಲ್ಲಿ ಇಂದು ಸುಮಾರು 90 ಕೋಟಿ ಇಂಟರ್ನೆಟ್ ಯೂಸರ್ಸ್ ಗಳಿದ್ದಾರೆ. ರೀಲ್ಸ್ ಬಂದ ನಂತರವಂತೂ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಇದಕ್ಕೆ ಕಾರಣ ನಮ್ಮಲ್ಲಿರುವ ಡೋಪಮಿನ್ ಎಂಬ ಹಾರ್ಮೋನ್. ಯಾವಾಗ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುತ್ತೇವೋ ಆವಾಗ ನಮ್ಮಲ್ಲಿ ಡೋಪಮಿನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಇದರಿಂದ ನಮಗೆ ಸುಖ, ನೆಮ್ಮದಿ ಮತ್ತು ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇದರಿಂದ ನಮ್ಮ ಮೆದುಳು ಕೂಡ ಯಾವ ವಸ್ತು ಅಥವಾ ಕೆಲಸದಿಂದ ಡೋಪಮಿನ್ ರಿಲೀಸ್ ಆಗುತ್ತಿದೆಯೋ ಅದನ್ನು ಇನ್ನೂ ಹೆಚ್ಚು ಮಾಡು ಎಂದು ಹೇಳುತ್ತೆ. ಒಂದು ರೀತಿ ಇದು ಒಂದು ಡ್ರಗ್ ಮತ್ತು ಆಲ್ಕೋಹಾಲ್ ದಂತೆಯೇ ಕೆಲಸ ಮಾಡುತ್ತೆ. ಇದರಿಂದ ಇಂದು 10ರಲ್ಲಿ 7 ಜನ ಡಿಪ್ರೆಷನ್ ಮತ್ತು ಎಂಜೈಟಿ ದಂತಹ ಹಲವು ಮಾನಸಿಕ ರೋಗಗಳಿಂದ ಬಳಲು. I look at social media as initially being very dopaminergic, driving reward, surprise, and excitement, but very quickly transitioning to something more like OCD. When we engage with social media, it releases a lot of dopamine in the brain's reward pathway, lights up the same part of the brain as drugs and alcohol. It's incredibly accessible. We have 24/7 access to this particular drug. ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಲು ಇನ್ನೊಂದು ಕಾರಣವೆಂದರೆ ಅದು ಅನ್ಎಂಪ್ಲಾಯಬಿಲಿಟಿ. ಮೊದಲು ನಾವು ಈ ಅನ್ಎಂಪ್ಲಾಯ್ಮೆಂಟ್ ಮತ್ತು ಅನ್ಎಂಪ್ಲಾಯಬಿಲಿಟಿಯ ನಡುವಿನ ಡಿಫರೆನ್ಸ್ ಅನ್ನು ನೋಡೋಣ. ಅನ್ಎಂಪ್ಲಾಯ್ಮೆಂಟ್ ಎಂದರೆ ನೀವು ಒಂದು ಉದ್ಯೋಗಕ್ಕಾಗಿ ಅರ್ಹರಿದ್ದೀರಾ, ಆದರೆ ಮಾರ್ಕೆಟ್ ನಲ್ಲಿ ಆ ಉದ್ಯೋಗದ ಯಾವುದೇ ಪೋಸ್ಟ್ ಖಾಲಿ ಇಲ್ಲ. ಇದನ್ನು ಅನ್ಎಂಪ್ಲಾಯ್ಮೆಂಟ್ ಎಂದು ಹೇಳಲಾಗುತ್ತೆ. ಆದರೆ ಕಂಪನಿಗಳಂತೂ ನೂರಾರು ಉದ್ಯೋಗಗಳನ್ನು ಮತ್ತು ಪೋಸ್ಟ್ಗಳನ್ನು ಬಿಡುಗಡೆ ಮಾಡುತ್ತಿವೆ, ಆದರೆ ಆ ಪೋಸ್ಟ್ಗೆ ಅಪ್ಲೈ ಮಾಡುತ್ತಿರುವವರಲ್ಲಿ ಆ ಅರ್ಹತೆನೇ ಇಲ್ಲ. ಇದನ್ನು ಅನ್ಎಂಪ್ಲಾಯಬಿಲಿಟಿ ಎಂದು ಹೇಳಲಾಗುತ್ತೆ.
TCSನಲ್ಲಿ 80,000ಕ್ಕೂ ಹೆಚ್ಚು ವೇಕೆನ್ಸಿಗಳು ಖಾಲಿ ಇವೆ. ಆದರೆ ಅದನ್ನು ಫಿಲ್ ಮಾಡುವಂತ ಸ್ಕಿಲ್ಡ್ ವಿದ್ಯಾರ್ಥಿಗಳು ಸಿಗುತ್ತಿಲ್ಲ. 1991ರಲ್ಲಿ 2G ಇಂಟರ್ನೆಟ್ ಚಲನೆಯಲ್ಲಿತ್ತು. ಆದರೆ 3G ಇಂಟರ್ನೆಟ್ ಬರಲು ಸುಮಾರು 12 ವರ್ಷಗಳು ತಗಲಿದ್ದವು. ನಂತರ ಕೇವಲ 4 ವರ್ಷಗಳಲ್ಲಿ 4G ಇಂಟರ್ನೆಟ್ ದೇಶಾದ್ಯಂತ ಹರಡಿತು. ಇಂದು 5G ಇಂಟರ್ನೆಟ್ ಚಲನೆಯಲ್ಲಿದೆ. ಪ್ರತಿಯೊಂದು ಸೆಕ್ಟರ್ನಲ್ಲಿ ಟೆಕ್ನಾಲಜಿ ತುಂಬಾ ತೀವ್ರಗತಿಯಿಂದ ಮುಂದುವರಿಯುತ್ತಿದೆ. ಆದರೆ ನಮ್ಮಲ್ಲಿ ಸ್ಟೂಡೆಂಟ್ಸ್ ಮತ್ತು ವರ್ಕರ್ಸ್ಗಳಿಗೆ ಆ ಮಟ್ಟಕ್ಕೆ ಟ್ರೈನ್ ಮಾಡುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ದೇಶದ ಜನರು ನಿರುದ್ಯೋಗದ ಸಮಸ್ಯೆಯಿಂದ ಬೀದಿಗಿಳಿದು ಪಬ್ಲಿಕ್ ಪ್ರಾಪರ್ಟಿಗಳ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಿಂದಿನ ದಿನಗಳಲ್ಲಿಯೂ ಕೂಡ ಭಾರತದಲ್ಲಿ ಈ ರೀತಿಯ ಹಲವು ಘಟನೆಗಳು ಹೊರಬಂದಿದ್ದವು. ಇದಲ್ಲದೆ ನಿರುದ್ಯೋಗವು ಚೈಲ್ಡ್ ಕ್ರೈಮ್ ಮತ್ತು ಬಾಲ್ಯ ಕಾರ್ಮಿಕತೆಗಳನ್ನು ಕೂಡ ಪ್ರೋತ್ಸಾಹಿಸುತ್ತದೆ. ಹೆಚ್ಚುತ್ತಿರುವ ಬಡತನ ಮತ್ತು ನಿರುದ್ಯೋಗವು ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತದೆ. ಇದರಿಂದಲೇ ದೇಶದಲ್ಲಿ ಕಳ್ಳತನ, ಕೊಲೆ, ಅತ್ಯಾಚಾರ ಮತ್ತು ಭ್ರಷ್ಟಾಚಾರದಂತ ಕ್ರೈಮ್ ರೇಟ್ಗಳು ದಿನದಿಂದ ದಿನೇ ಹೆಚ್ಚಾಗುತ್ತಿವೆ. ಇಂದು ಈ ಪರಿಸ್ಥಿತಿಯನ್ನು ನೀವು ಪಾಕಿಸ್ತಾನದಲ್ಲಿ ನೋಡಬಹುದು. ಪಾಕಿಸ್ತಾನವು ಇಂದು ಈ ಪರಿಸ್ಥಿತಿಗೆ ಬರಲು ಕಾರಣವೇನು ಎಂದು ಈ ವಿಡಿಯೋದಲ್ಲಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಈ ವಿಡಿಯೋವನ್ನು ಕೂಡ ತಪ್ಪದೇ ನೋಡಿ. ಈ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ. ಹೆಚ್ಚುತ್ತಿರುವ ಬಡತನ ಮತ್ತು ನಿರುದ್ಯೋಗವನ್ನು ಕಡಿಮೆಗೊಳಿಸಲು ಭಾರತ ಸರ್ಕಾರವು ದಿನದಿಂದ ದಿನಕ್ಕೆ ಹಲವು ಸ್ಕೀಮ್ ಮತ್ತು ಯೋಜನೆಗಳನ್ನು ಆಗಾಗ ಬಿಡುಗಡೆ ಮಾಡುತ್ತಲೇ ಇರುತ್ತದೆ. ಉದಾಹರಣೆಗೆ ಜವಾನ್ ರೋಜ್ಗಾರ್ ಯೋಜನೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್, ಪ್ರಧಾನಮಂತ್ರಿ ಕುಶಲ್ ವಿಕಾಸ್ ಯೋಜನೆ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಹಲವು ಯೋಜನೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಭಾರತವು ನಿರುದ್ಯೋಗ ಮತ್ತು ಬಡತನದಂತ ಸಮಸ್ಯೆಗಳನ್ನು ನಿವಾರಿಸಲು ಶಿಕ್ಷಣ ವ್ಯವಸ್ಥೆ ಮತ್ತು ಜನಸಂಖ್ಯೆಯ ನಿಯಂತ್ರಣದ ಮೇಲೆ ಕಾರ್ಯವಹಿಸಬೇಕು. ಇದರ ಮೇಲೆ ನಿಮ್ಮ ಅನಿಸಿಕೆಗಳೇನು ಎಂದು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.